ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಪ್ರಥಮ PUC ವಿದ್ಯಾರ್ಥಿಗಳೇ, ಕನ್ನಡದ ಮೊದಲನೆಯ ತರಗತಿಗೆ ಆಧಾರದ ಸ್ವಾಗತ. ನಾನು ಸಿದ್ದರಾಮ್ ಗೋಳೇಕರ್, ಕನ್ನಡ ಉಪನ್ಯಾಸಕರು. ಇವತ್ತು ಕನ್ನಡ ವಿಷಯದ ಬಗ್ಗೆ ಮಾತನಾಡೋಣ. ಕನ್ನಡದ ವಿಷಯದ ಬಗ್ಗೆ ಮಾತನಾಡುವುದಕ್ಕಿಂತ ಮುಂಚೆ ಮಕ್ಕಳೇ, ನಿಮ್ಮ ಒಂದು ಪ್ರಥಮ PUCಗೆ ಕನ್ನಡ ಪಠ್ಯಪುಸ್ತಕ ಇದು ಏನು ಸಾಹಿತ್ಯ ಸಂಚಲನ ಪ್ರಥಮ PUC ಕನ್ನಡ ಪಠ್ಯಪುಸ್ತಕ. ಇದು ನಿಮ್ಮ ಒಂದು ಕನ್ನಡ ವಿಷಯಕ್ಕೆ ಇಟ್ಟಂತಹ ಕನ್ನಡ ಪಠ್ಯಪುಸ್ತಕ. ಈ ಪಠ್ಯಪುಸ್ತಕದಲ್ಲಿ ಯಾವ ಯಾವ ವಿಷಯಗಳನ್ನು ಇಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ನೋಡೋಣ ಮಕ್ಕಳೇ. ಈ ಒಂದು ಪಠ್ಯಪುಸ್ತಕದಲ್ಲಿ ಒಂದು ಕಾವ್ಯ ಭಾಗ, ಇನ್ನೊಂದು ಗದ್ಯ ಭಾಗ, ಮತ್ತೊಂದು ನಾಟಕ ಇಟ್ಟಿದ್ದಾರೆ. ಇಲ್ಲಿ ಯಾವುದು ಕಾವ್ಯ ಭಾಗ, ಗದ್ಯ ಭಾಗ, ಒಂದು ನಾಟಕ. ಈ ಕಾವ್ಯ ಭಾಗದಲ್ಲಿ ಯಾವ ಯಾವ ಪದ್ಯಗಳನ್ನು ಇಟ್ಟಿದ್ದಾರೆ ಅಂತಂದ್ರೆ, ಮೊದಲನೆಯ ಪದ್ಯ ದುರ್ಯೋಧನ ವಿಲಾಪ. ಈ ಪದ್ಯವನ್ನು ಬರೆದಿರತಕ್ಕಂತಹ ರನ್ನ ಕವಿ. ಇನ್ನು ಎರಡನೆಯ ಪದ್ಯದಲ್ಲಿ ಬರ್ತಕ್ಕಂಥದ್ದು ವಚನಗಳು. ಯಾರ್ಯಾರ ವಚನಗಳನ್ನು ಇಟ್ಟಿದ್ದಾರೆ ನಿಮ್ಮ ಪಠ್ಯಪುಸ್ತಕ ಅಂದರೆ, ಅಲ್ಲಮ ಪ್ರಭುವರು ಬರೆದಂತಹ ವಚನಗಳು, ಗಟ್ಟಿವಾಳಯ್ಯ ಬರೆದಂತಹ ವಚನಗಳು, ಅಕ್ಕ ಮಹಾದೇವಿ ಬರೆದಂತಹ ವಚನಗಳನ್ನು, ನಿಮಗೆ 3 ವಚನಕಾರರ ವಚನಗಳನ್ನು ಇಟ್ಟಿದ್ದಾರೆ. ಇನ್ನು ಮೂರನೇ ಪದ್ಯಕ್ಕೆ ಬಂದಾಗ ದೇವನೊಲಿದನ ಕುಲವೇ ಸತ್ಕುಲ. ಈ ಪದ್ಯವನ್ನು ಬರೆದಿರತಕ್ಕಂತಹ ಹರಿಹರ ಕವಿ. ಇನ್ನು 4ನೇ ಪದ್ಯಕ್ಕೆ ಬಂದಾಗ ಹಲುಬಿದಳ್ ಕಲ್ಮರಂ ಕರಗುವಂತೆ. ಈ ಪದ್ಯವನ್ನು ಬರೆದಿರತಕ್ಕಂತಹ ಲಕ್ಷ್ಮೀಶ ಕವಿ. ಇನ್ನು 5ನೇ ಪದ್ಯ ಬಂದಾಗ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಇದು ಬರೆದಿರತಕ್ಕಂಥವರು ಕನಕದಾಸ. ಇನ್ನು 6ನೇ ಪದ್ಯ ಬಂದಾಗ ಶಿಶು ಮಕ್ಕಳಿಗೆ ಒಲಿದ ಮಾದೇವ. ಇದು ಜನಪದ ಕಾವ್ಯ. ಇನ್ನು 8ನೇ ಪದ್ಯ ಬಂದಾಗ ಅಖಂಡ ಕರ್ನಾಟಕ. ಇದನ್ನು ಬರೆದಿರತಕ್ಕಂತಹ ಕುವೆಂಪು. ಎಂದಿಗೆ 8ನೇ ಪದ್ಯ ಎಂದಿಗೆ. ಇದನ್ನು B.C. ರಾಮಚಂದ್ರ ಶರ್ಮಾ ಕವಿಗಳು ಬರೆದಿದ್ದು. ಇನ್ನು 9ನೇ ಪದ್ಯ ಮಗು ಮತ್ತು ಹಣ್ಣುಗಳು. ಇದನ್ನು H.S. ಶಿವಪ್ರಕಾಶ್ ಅವರು ಬರೆದಿರ್ತಕ್ಕಂಥದ್ದು. ಇನ್ನು 10ನೇ ಪದ್ಯ ನಾ ಬರೀ ಭ್ರೂಣವಲ್ಲ. ಇದನ್ನು ಮಾಲತಿ ಪಟ್ಟಣಶೆಟ್ಟಿ ಅವರು ಬರೆದಿದ್ದಾರೆ. ಇನ್ನು 11ನೇ ಪದ್ಯ ಮತ್ತೆ ಸೂರ್ಯ ಬರುತ್ತಾನೆ. ಇದನ್ನು ಲೋಕೇಶ್ ಆಗಸ್ಟನ ಕಟ್ಟೆ ಅನ್ನುವಂಥ ಕವಿಗಳು ಬರೆದಿರ್ತಕ್ಕಂಥದ್ದು. ಇನ್ನು 12ನೇ ಪದ್ಯ ಸುನಾಮಿ ಹಾಡು. ಇದನ್ನು H.L. ಪುಷ್ಪ ರವರು ಬರೆದಿದ್ದಾರೆ. ಇನ್ನು 13ನೇ ಪದ್ಯ ಹೊಲಿಗೆ ಯಂತ್ರದ ಅಮ್ಮಿ. ಇದನ್ನು ಆರಿಫ್ ರಾಜಾ ಅವರು ಬರೆದಿದ್ದಾರೆ. ಇನ್ನು 14ನೇ ಪದ್ಯಕ್ಕೆ ಬಂದಾಗ ದೇವರಿಗೊಂದು ಅರ್ಜಿ. ಇದನ್ನು ಲಕ್ಕೂರು ಸಿ ಆನಂದ್ ಅವರು ಬರೆದಿದ್ದಾರೆ. ಇನ್ನು 15ನೆಯ ಪದ್ಯ ಅಂದರೆ ಕೊನೆಯ ಪದ್ಯ ಜೀವಕ್ಕೆ ಇಂಧನ. ಇದನ್ನು ಬಸವರಾಜ್ ಒಕ್ಕುಂದರವರು ಬರೆದಿದ್ದಾರೆ. ಅಂದರೆ ಕಾವ್ಯ ಭಾಗದಲ್ಲಿ ಒಟ್ಟು ನಿಮಗೆ 15 ಪದ್ಯಗಳನ್ನು ಇಟ್ಟಿದ್ದಾರೆ. ಎಷ್ಟು ಪದ್ಯಗಳು ಇಟ್ಟಿದ್ದಾರೆ? 15 ಪದ್ಯಗಳು. ಇನ್ನು ತದನಂತರ ಗದ್ಯ ಭಾಗದಲ್ಲಿ ಯಾವ ಪಾಠಗಳನ್ನು ಇಟ್ಟಿದ್ದಾರೆ ನೋಡೋಣ. ಇಲ್ಲಿ ಗದ್ಯ ಭಾಗ. ಈ ಗದ್ಯ ಭಾಗದಲ್ಲಿ ಒಟ್ಟು 9 ಪಾಠಗಳನ್ನು ಇಟ್ಟಿದ್ದಾರೆ. ಆ 9 ಪಾಠಗಳು ಯಾವ್ಯಾವ ಅಂತಂದ್ರೆ, ಮೊದಲನೆಯ ಪಾಠ ಗಾಂಧಿ. ಇದನ್ನು ಬರೆದಿರ್ತಕ್ಕಂತಹ ಲೇಖಕರು ಬೆಸಗರಹಳ್ಳಿ ರಾಮಣ್ಣ. ಇನ್ನು 2ನೆಯ ಪಾಠ ರಾಗಿ ಮುದ್ದೆ. ಇದನ್ನು ಬರೆದಿರ್ತಕ್ಕಂತಹ ಲೇಖಕರು ಚ.ಹ. ರಘುನಾಥ್. ಇನ್ನು 3ನೆಯ ಪಾಠಕ್ಕೆ ಬಂದಾಗ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ. ಇದನ್ನು H. ನರಸಿಂಹಯ್ಯನವರು ಬರೆದಿರ್ತಕ್ಕಂಥದ್ದು.
ಇನ್ನು ನಾಲ್ಕನೆಯ ಪಾಠಕ್ಕೆ ಬಂದಾಗ ಶಾಸ್ತ್ರಿ ಮಾಸ್ತರ ಮತ್ತು ಮಕ್ಕಳು, ಇದನ್ನು ಚೆನ್ನಣ್ಣ ವಾಲಿಕರ್ ಬರೆದಿರ್ತಕ್ಕಂಥ ಲೇಖಕರು. ಇನ್ನು ಐದನೆಯ ಪಾಠಕ್ಕೆ ಬಂದಾಗ ಬುದ್ಧ ಬಿಸಿಲೂರಿನವನು, ಇದನ್ನು ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಬರೆದಿದ್ದು. ಇನ್ನು ಆರನೇದು ಬಂದಾಗ ಮಹಾತ್ಮರ ಗುರು, ಇದನ್ನು ಮುಗಳವಳ್ಳಿ ಕೇಶವ ಧರಣಿಯವರು ಬರೆದಿದ್ದಾರೆ. ಇನ್ನು ಏಳನೆಯ ಪಾಠಕ್ಕೆ ಬಂದಾಗ ನಿರಾಕರಣೆ, ಇದನ್ನು ವೀಣಾ ಶಾಂತೇಶ್ವರ್ ಬರೆದಿದ್ದಾರೆ. ಇನ್ನು ಎಂಟನೆಯ ಪಾಠಕ್ಕೆ ಬಂದಾಗ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ, ಇದನ್ನು ಸಿ.ಎಚ್. ಹನುಮಂತರಾಯರವರು ಬರೆದಿದ್ದಾರೆ. ಇನ್ನು ಒಂಬತ್ತನೆಯ ಪಾಠಕ್ಕೆ ಬಂದಾಗ ಚತುರನ ಚಾತುರ್ಯ, ಇದನ್ನು ಯಾದವ ಕವಿ ಬರೆದಿದ್ದಾರೆ. ಇನ್ನು ಮೂರನೇ ಪಾಠಕ್ಕೆ ಬಂದಾಗ ನಾಟಕ, ಅದು ನಾಟಕ ಯಾವುದು ಅಂತಂದ್ರೆ ಬೋಳೇಶಂಕರ. ಈ ಬೋಳೇಶಂಕರ ಅನ್ನುವಂತಹ ನಾಟಕವನ್ನು ಬರೆದವರು ಯಾರು ಅಂತಂದ್ರೆ ಚಂದ್ರಶೇಖರ್ ಕಂಬಾರ್. ಇಷ್ಟು ನಿಮಗೆ ಏನು ಪ್ರಥಮ PUCಗೆ ಇಟ್ಟಿರ್ತಕ್ಕಂತಹ ಒಂದು ಸಿಲೆಬಸ್, ಒಂದು ವಿಷಯ ಕೂಡ. ಯಾವ ಅಂತಂದ್ರೆ ಒಟ್ಟು 3 ಭಾಗಗಳನ್ನು ಕೂಡ ನೋಡಿದ್ದೇವೆ. ಒಂದು ಕಾವ್ಯ ಭಾಗ, ಎರಡನೆಯದು ಗದ್ಯ ಭಾಗ, ಇನ್ನೊಂದು ಯಾವುದು ಮೂರನೇದು ನಾಟಕ. ಇನ್ನು ನೆಕ್ಸ್ಟ್ ನಾವು ವ್ಯಾಕರಣ ಅಂಶಕ್ಕೆ ಸಂಬಂಧಿಸಿದಂತೆ, ಅಂದ್ರೆ ವ್ಯಾಕರಣ ಅಂಶದಲ್ಲಿ, ಅಂದ್ರೆ ವ್ಯಾಕರಣ ಅಂಶ ಈ ಪ್ರಥಮ PUCಗೆ ಯಾವುದನ್ನು ಕೂಡ ಇಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ನೋಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಏನು ವ್ಯಾಕರಣ ಅಂಶಕ್ಕೆ ಸಂಬಂಧಿಸಿದಂತೆ ಯಾವ ವಿಷಯಗಳಿದ್ದಾರೆ ಅನ್ನೋದು ಕೂಡ ನೋಡೋಣ. ಮೊದಲನೇದಾಗಿರ್ತಕ್ಕಂಥದ್ದು, ನಾವು ಒಟ್ಟು ಭಾವಾರ್ಥ ರಚನೆ ಅದು 5 ಅಂಕಕ್ಕೆ ಸಂಬಂಧಿಸಿದ್ದು. ಭಾಷಾಭ್ಯಾಸ ವ್ಯಾಕರಣ 12 ಅಂಕಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಪ್ರಬಂಧ ರಚನೆ 5 ಅಂಕ, ಪತ್ರ ಲೇಖನ 4 ಅಂಕ, ಗಾದೆ ಮಾತಿನ ವಿಸ್ತರಣೆ 4 ಅಂಕಗಳು, ಒಟ್ಟು 30 ಅಂಕಗಳು. ಅಂದ್ರೆ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡಾಗ ಅಂದ್ರೆ ಎಷ್ಟು ಅಂಕಗಳಿಂದ ಕೂಡಿದೆ ನಿಮ್ಮ ಪ್ರಶ್ನೆ ಪತ್ರಿಕೆ ಅಂತಂದ್ರೆ 100 ಅಂಕಗಳು ಇರುತ್ತೆ ಮಕ್ಕಳೇ. ಎಷ್ಟು ಅಂಕಗಳು? 100 ಅಂಕಗಳಿಂದ ಕೊಟ್ಟಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ. ಆ ಪ್ರಶ್ನೆ ಪತ್ರಿಕೆಯಲ್ಲಿ ಅ ವಿಭಾಗ, ಆ ವಿಭಾಗ, ಈ ವಿಭಾಗ, ಈ ವಿಭಾಗ, ಉ ವಿಭಾಗ ಅಂತ ಹೇಳ್ತಾರೆ. ಈ ಉ ವಿಭಾಗದಲ್ಲಿ ಬರ್ತಕ್ಕಂತಹ ಒಟ್ಟು ಅಂಶಗಳಿಗೂ ಕೂಡ ಎಷ್ಟನೇ ವಿಭಾಗ ಇದು? ಉ ವಿಭಾಗ ಅಂತ ಬರ್ತದೆ. ಉ ವಿಭಾಗ ಅಂತ ಹೇಳ್ತಾರೆ. ಈ ಉ ವಿಭಾಗದಲ್ಲಿ ಒಟ್ಟು 30 ಅಂಕಗಳಿಂದ ಕೂಡಿರತಕ್ಕಂಥದ್ದು. ಎಷ್ಟು ಅಂಕಗಳು? 30 ಅಂಕಗಳು. ಈಗಾಗಲೇ ಕೂಡ ಹೇಳಿದೆ ಪ್ರಶ್ನೆ ಪತ್ರಿಕೆ ಅ ವಿಭಾಗ, ಆ ವಿಭಾಗ ಅಂದ್ರೆ ಅ ವಿಭಾಗದಲ್ಲಿ 1 ಅಂಕದ ಪ್ರಶ್ನೆಗಳು, ಆ ವಿಭಾಗದಲ್ಲಿ 2 ಅಂಕದ ಪ್ರಶ್ನೆಗಳು, ಈ ವಿಭಾಗದಲ್ಲಿ 3 ಅಂಕದ ಪ್ರಶ್ನೆಗಳು ಅಂದ್ರೆ ಸಂದರ್ಭವನ್ನು ಕೂಡ ಕೇಳ್ತಾರೆ. ಆಮೇಲೆ ಈ ವಿಭಾಗದಲ್ಲಿ ಕೂಡ 4 ಅಂಕದ ಪ್ರಶ್ನೆಗಳು ಇರುತ್ತವೆ. ಇಲ್ಲಿ ನಾವು ಉ ವಿಭಾಗವನ್ನು ತೆಗೆದುಕೊಂಡಾಗ ಒಟ್ಟು ಉ ವಿಭಾಗದಲ್ಲಿ 30 ಅಂಕಗಳನ್ನು ಒಳಗೊಂಡಿರತಕ್ಕಂತಹ ವಿಭಾಗ. ಆ ಉ ವಿಭಾಗದಲ್ಲಿ ಭಾವಾರ್ಥ ರಚನೆ ಅಂದ್ರೆ ಭಾವಾರ್ಥ ರಚನೆ ಅಂತಂದ್ರೆ ಒಂದು ಪದ್ಯದ ನುಡಿಯನ್ನು ಕೊಟ್ಟಿರ್ತಾರೆ. ಅಂದ್ರೆ 2 ಪದ್ಯದ ನುಡಿಗಳನ್ನು ಕೊಟ್ಟಿರ್ತಾರೆ. ಆ 2 ಪದ್ಯದ ನುಡಿಗಳಲ್ಲಿ ಒಂದು ಪದ್ಯದ ನುಡಿಯನ್ನು ಆಯ್ಕೆ ಮಾಡಿಕೊಂಡು ನೀವು ಭಾವಾರ್ಥವನ್ನು ಬರೀಬೇಕಾಗ್ತದೆ. ನೀವು ಕೂಡ 10ನೇ ತರಗತಿಗೆ ಕೂಡ ಒಂದು ಪದ್ಯದ ನುಡಿಯನ್ನು ಕೊಟ್ಟಿರ್ತಾರೆ, ಅದನ್ನು ಭಾವಾರ್ಥ ಕೂಡ ಬರೆದಿರ್ತಕ್ಕಂತಹ ಅನುಭವ ಇದೆ ಮಕ್ಕಳೇ ನಿಮಗೆ. ಅದು ಹಳಗನ್ನಡದ ಪದ್ಯದ ನುಡಿಯಾದರೂ ಕೂಡ ಕೊಡಬಹುದು, ಅಥವಾ ನಡುಗನ್ನಡದ ಪದ್ಯದ ನುಡಿಯಾದರೂ ಕೊಡಬಹುದು, ಅಥವಾ ಹೊಸಗನ್ನಡದ ಪದ್ಯದ ನುಡಿಯಾದರೂ ಕೂಡ ಕೊಡಬಹುದು. ಅಂದ್ರೆ ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ ಯಾವುದಾದರೂ ಪದ್ಯದ ನುಡಿ 2 ಕೊಟ್ಟಾಗ ಮಾತ್ರ ಅಂದ್ರೆ ಅದರಲ್ಲೇ ಏನಂದ್ರೆ ಒಂದನ್ನು ಆಯ್ಕೆ ಮಾಡಿಕೊಂಡು ಬರೆದರೆ ಅದಕ್ಕೆ 5 ಅಂಕಗಳು ಕೂಡ ಇರುತ್ತೆ ಮಕ್ಕಳು. ತದನಂತರ ಬಂದಾಗ ನಾವು ಭಾಷಾಭ್ಯಾಸ ಮತ್ತು ವ್ಯಾಕರಣ, ಇದು ಎಷ್ಟು ಅಂಕಗಳಿಗೆ ಸಂಬಂಧಿಸಿದ್ದು ಅಂತಂದ್ರೆ ಏನಿದು ಭಾಷಾಭ್ಯಾಸ ವ್ಯಾಕರಣ. ಈ ಭಾಷಾಭ್ಯಾಸ ವ್ಯಾಕರಣ ಯಾವ ಅಂಶವನ್ನು ಒಳಗೊಂಡಿದೆ ಅಂತಂದ್ರೆ ಈಗಾಗಲೇ ಕೂಡ ಹೇಳಿದ್ರೆ ಭಾಷಾಭ್ಯಾಸ ವ್ಯಾಕರಣದಲ್ಲಿ ಬರುವಂತಹ ಅಂಶಗಳು ಯಾವ್ಯಾವು ಅಂತಂದ್ರೆ ಮೊದಲನೆಯದು ಬಿಡಿಸಿ ಬರೆಯಿರಿ ಅಂತಿದೆ. ಎಲ್ಲಿದೆ ನಿಮಗೆ?
ಬಿಡಿಸಿ ಬರೆಯಿರಿ. ಸಮಾನಾರ್ಥಕಗಳು, ನಾನಾರ್ಥಕಗಳು, ಅನ್ಯ ದೇಶೀಯ ಪದ ಶಬ್ದಗಳು, ತತ್ಸಮ ತದ್ಭವಗಳು, ವಿರುದ್ಧ ಪದಗಳು, ದ್ವಿರುಕ್ತಿಗಳು, ಜೋಡು ನುಡಿ, ಗ್ರಾಮ್ಯ ಗ್ರಾಂಥಿಕ ಪದಗಳು, ಅನುಕರಣ ವಾಚಕಗಳು, ನುಡಿಗಟ್ಟುಗಳು. ಇಷ್ಟು ಮಾತ್ರ ನಿಮಗೆ ವ್ಯಾಕರಣದ ಅಂಶವನ್ನು ಕೊಟ್ಟಿದ್ದಾರೆ. ಯಾವುದೇ ಸಂಧಿ, ಸಮಾಸ, ಅಲಂಕಾರ, ಛಂದಸ್ಸು ಈ ಪ್ರಥಮ PUC ಯಾವುದೂ ಇಲ್ಲ. ಇಲ್ಲಿ ಇಟ್ಟಿರ್ತಕ್ಕಂಥ ಇದು ನೋಡಿ, ಇಲ್ಲಿಂದ ಕಂಪ್ಲೀಟ್ ಆಗಿ ಇಲ್ಲಿಂದ ಪೂರ್ಣವಾಗಿ ಒಟ್ಟು 12 ಅಂಕಗಳು ಬರ್ತವೆ. 12 ಅಂಕಗಳು ಏನು 1ರಿಂದ 11ರ ತನಕ. ಇಷ್ಟು ಅಂಶಕ್ಕೆ ನಾವು ಎಷ್ಟು ಮಾರ್ಕ್ಸ್ ಅಂತಂದ್ರೆ 12 ಅಂಕಗಳು ಕೂಡ ಸಿಗುತ್ತೆ ನಮಗೆ. ಅಂದ್ರೆ ಎಕ್ಸಾಮ್ ಅಲ್ಲಿ ಬಿಡಿಸಿ ಬರೆಯಿರಿ, 2 ಬಿಡಿಸಿ ಬರೆಯಿರಿ ಪದ ಕೊಡ್ತಾರೆ, 2 ಬಿಡಿಸಿ ಬರೀಬೇಕಾಗ್ತದೆ. ಆಮೇಲೆ ಸಮಾನಾರ್ಥಕಗಳು 2 ಪದ ಕೊಟ್ಟಿರ್ತಾರೆ, ಅದಕ್ಕೆ ಸಮಾನಾರ್ಥಕಗಳು ಬರೀಬೇಕಾಗ್ತದೆ. ನಿಮಗೆ ಗೊತ್ತಿರ್ತಕ್ಕಂಥ ಮುಂದೆ ಕೂಡ ಹೇಳ್ತಾ ಇರ್ತೇನೆ ನೀವು ಕೂಡ, ಬಟ್ ನಿಮಗೆ ಯಾವ ವ್ಯಾಕರಣ ಅಂಶ ಇದೆ ಅನ್ನುವಂಥದ್ದು ಕೂಡ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಮಕ್ಕಳೇ. ಇನ್ನು ನಾನಾರ್ಥಕಗಳು ಯಾವುದಾದ್ರು 2 ನಾನಾರ್ಥಕಗಳು ಕೊಡ್ತಾರೆ, ಅದು ಬರೀಬೇಕಾಗುತ್ತೆ. ಆಮೇಲೆ ಅನ್ಯ ದೇಶೀಯ ಶಬ್ದಗಳು ಕೂಡ ಇಲ್ಲಿ ಯಾವುದಾದ್ರೂ 2 ಅನ್ಯ ದೇಶೀಯ ಶಬ್ದಗಳನ್ನು ಬರೀಬೇಕಾಗ್ತದೆ. ತತ್ಸಮ ತದ್ಭವ ಇಲ್ಲಿನೂ ಕೂಡ 2 ತತ್ಸಮ ತದ್ಭವ ಕೊಡ್ತಾರೆ, ಬರೀಬೇಕಾಗ್ತದೆ. ಆಮೇಲೆ ವಿರುದ್ಧ ಪದಗಳು ಕೂಡ, ಅಂದ್ರೆ ವಿರುದ್ಧಾರ್ಥಕ ಪದ ಬರೆಯುವಂಥದ್ದು ಕೂಡ. ದ್ವಿರುಕ್ತಿಗಳು ಅಂದ್ರೆ ಯಾವುದಾದ್ರೂ 2 ದ್ವಿರುಕ್ತಿ ಪದಗಳನ್ನು ಕೊಡ್ತಾರೆ, ಅದನ್ನು ಸ್ವಂತ ವಾಕ್ಯದಲ್ಲಿ ಬರೀರಿ ಅಂತ ಕೇಳ್ತಾರೆ. ನೀವು ಕೂಡ ಗೊತ್ತಿರ್ತಕ್ಕಂಥದ್ದು ಸ್ವಂತ ವಾಕ್ಯದಲ್ಲಿ ಯಾವ ರೀತಿ ಬರೀಬೇಕು ಅನ್ನುವಂಥದ್ದು. ಅಂದ್ರೆ ದ್ವಿರುಕ್ತಿ ಪದವನ್ನು ಕೊಟ್ಟು ಸ್ವಂತ ವಾಕ್ಯದಲ್ಲಿ ಬರೀರಿ ಅಂತ ಕೇಳ್ತಾರೆ. ಜೋಡು ನುಡಿ ಅಂತಂದ್ರೆ ಏನು ಅನ್ನುವಂಥದ್ದು ನಾನು ನಿಮಗೆ ಮುಂದೆ ಹೇಳ್ತೀನಿ. ಆ 2 ಜೋಡು ನುಡಿ ಪದಗಳನ್ನು ಕೊಡ್ತಾರೆ, ಅದನ್ನು ಕೂಡ ಸ್ವಂತ ವಾಕ್ಯದಲ್ಲಿ ಬರೀರಿ ಅಂತ ಕೇಳ್ತಾರೆ. ಅಥವಾ ಯಾವುದಾದ್ರೂ 2 ಗ್ರಾಮ್ಯ ಗ್ರಾಂಥಿಕ ಪದಗಳನ್ನು ಕೂಡ ಬರೆಯಿರಿ. ಅಂದ್ರೆ ಗ್ರಾಮ್ಯ ಪದವನ್ನು ಕೊಡ್ತಾರೆ, ಅದಕ್ಕೆ ನಾವು ಗ್ರಾಂಥಿಕ ಪದವನ್ನು ಬರೀಬೇಕಾಗ್ತದೆ. ಅಂದ್ರೆ ಯಾವುದಾದ್ರೂ 2 ಗ್ರಾಮ್ಯ ಪದವನ್ನು ಕೊಟ್ಟಾಗ ಅದಕ್ಕೆ ನಾವು ಗ್ರಾಂಥಿಕ ಪದವನ್ನು ಕೂಡ ಬರೀಬೇಕಾಗ್ತದೆ. ಅನುಕರಣ ವಾಚಕಗಳು ಯಾವುದಾದ್ರೂ 2 ಅನುಕರಣ ವಾಚಕಗಳು ಕೊಟ್ಟಿರ್ತಾರೆ, ಅದಕ್ಕೆ ನಾವು ಸ್ವಂತ ವಾಕ್ಯದಲ್ಲಿ ಬರೀರಿ ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಕೂಡ. ಇನ್ನು ನುಡಿಗಟ್ಟುಗಳು ಕೂಡ, ನುಡಿಗಟ್ಟು ಅಂದ್ರೆ ಏನು ಅನ್ನುವಂಥದ್ದು ಕೂಡ ನಿಮಗೆ. ಆಮೇಲೆ ಇಲ್ಲಿ ನುಡಿಗಟ್ಟುಗಳು ಕೂಡ ಯಾವುದಾದ್ರೂ 2 ನುಡಿಗಟ್ಟುಗಳನ್ನು ಕೂಡ ಕೊಡ್ತಾರೆ, ಅದನ್ನು ಏನಂದ್ರೆ ಸ್ವಂತ ವಾಕ್ಯದಲ್ಲಿ ಬರೀರಿ ಅಂತ ಕೇಳ್ತಾರೆ. ಅಂದ್ರೆ ಪ್ರತಿಯೊಂದರಲ್ಲೂ ಕೂಡ 2 ಅಂದ್ರೆ ಇವುಗಳಲ್ಲಿ ಎಷ್ಟು ಕ್ವಶನ್ಸ್ ಕೇಳ್ತಾರೆ ಅಂತಂದ್ರೆ ಇಲ್ಲಿ 2 ಅಂಕಗಳಿಗೆ ಸಂಬಂಧಿಸಿದಂತೆ 7 ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಆ 7 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಅಂದ್ರೆ ನಾವು 7 ಪ್ರಶ್ನೆಗಳನ್ನು ಕೂಡ ಕೊಡ್ತಾರೆ, ಅಲ್ಲಿ ನಾವು 6 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತದೆ. ಅಂದ್ರೆ 2 × 6 ಅಂತಂದ್ರೆ ಎಷ್ಟಾಗುತ್ತೆ? 12 ಅಂಕಗಳು ಕೂಡ. ಅಂದ್ರೆ ನಾವು 2 ಅಂಕದ ಸಮಾನಾರ್ಥಕ ಕೂಡ ಕೇಳಬಹುದು, ಅಥವಾ 2 ಅಂಕದ ತತ್ಸಮ ತದ್ಭವಗಳಾದರೂ ಕೂಡ ಕೇಳಬಹುದು, ಅಥವಾ ಜೋಡು ನುಡಿ ಆದರೂ ಕೂಡ ಕೇಳಬಹುದು, ಅಥವಾ 2 ಅಂಕ ಗ್ರಾಮ್ಯ ಅಥವಾ ಗ್ರಾಂಥಿಕ ಪದಗಳನ್ನು ಕೇಳಬಹುದು. ಒಟ್ಟಾರೆಯಾಗಿ ನಿಮಗೆ ಏನಂತಂದ್ರೆ ಅಲ್ಲಿ 7 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಆ 7ರಲ್ಲಿ 6 ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಬರೆದರೆ ಅಲ್ಲಿ ನಿಮಗೆ 12 ಅಂಕಗಳು ಕೂಡ ಸಿಗುತ್ತೆ ಮಕ್ಕಳೇ. ಅಂದ್ರೆ ಇಡೀ ವ್ಯಾಕರಣ ಅಂಶದಲ್ಲಿ ಇರ್ತಕ್ಕಂಥವು ಇಷ್ಟೇ. ಇಲ್ಲಿ ಯಾವುದೇ ಕೇಳಿದರೆ ಈಗಾಗಲೇ ಕೂಡ ಏನೋ ಸಂಧಿ, ಸಮಾಸ, ಛಂದಸ್ಸು, ಅಲಂಕಾರಗಳು ಕೂಡ ಯಾವುದು ಕೂಡ ಇಲ್ಲಿ ಇರುವುದಿಲ್ಲ. ಇನ್ನು ನಾವು 2ನೇ ಅಂಶವನ್ನು ಕೂಡ ನೋಡ್ತೇವೆ. ಇನ್ನು 3ನೇ ಅಂಶಕ್ಕೆ ಬಂದಾಗ ಪ್ರಬಂಧ ರಚನೆ ಇದೆ ಕೂಡ. ಏನಿದೆ? ಪ್ರಬಂಧ ರಚನೆ. ಈ ಪ್ರಬಂಧ ರಚನೆಗೆ ಎಷ್ಟು ಅಂಕಗಳು ಇದೆ ಅಂತಂದ್ರೆ 5 ಅಂಕಗಳು ಇದೆ. ಎಷ್ಟು ಅಂಕಗಳಿದೆ? 5 ಅಂಕಗಳು ಕೂಡ ಇದೆ. ಇಲ್ಲಿ ನಿಮಗೆ ಎಕ್ಸಾಮ್ ಅಲ್ಲಿ ಏನಿರ್ತದೆ ಅಂದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 2 ಪ್ರಬಂಧಗಳನ್ನು ಕೊಟ್ಟಿರ್ತಾರೆ. ಆ 2 ಪ್ರಬಂಧಗಳಲ್ಲಿ ಯಾವುದಾದರೂ ಒಂದು ಪ್ರಬಂಧವನ್ನು ಕೂಡ ಬರೀಬೇಕಾಗ್ತದೆ. ಇನ್ನು ಪತ್ರಲೇಖನ ಅಂದ್ರೆ ನಾವು ಯಾವುದಾದ್ರೂ 2 ಪತ್ರಲೇಖನ ಕೊಟ್ಟಿರ್ತಾರೆ. ಅಂದ್ರೆ 2 ಪತ್ರಲೇಖನ ಅಂದ್ರೆ ಪತ್ರಲೇಖನಕ್ಕೆ ಎಷ್ಟು ಅಂಕ ಅಂದ್ರೆ 4 ಅಂಕ. ಅಂದ್ರೆ ಯಾವ ಪತ್ರಲೇಖನ ಕೊಡ್ತಾರೆ ಅಂದ್ರೆ ಒಂದು ವೈಯಕ್ತಿಕ ಪತ್ರಲೇಖನ, ಇನ್ನೊಂದು ವ್ಯವಹಾರಿಕ ಪತ್ರಲೇಖನ. ಒಂದು ವೈಯಕ್ತಿಕ ಪತ್ರಲೇಖನ, ಇನ್ನೊಂದು ವ್ಯವಹಾರಿಕ ಪತ್ರಲೇಖನ. ಆ 2ರಲ್ಲಿ ಯಾವುದಾದರೂ ಒಂದು ಪತ್ರಲೇಖನವನ್ನು ಬರೀಬೇಕಾಗುತ್ತೆ. ಅದಕ್ಕೆ 4 ಅಂಕಗಳು ಸಿಗುತ್ತೆ ಮಕ್ಕಳೇ. ಇನ್ನು ಗಾದೆ ಮಾತಿನ ವಿಸ್ತರಣೆ, ಯಾವುದಾದರೂ 2 ಗಾದೆ ಮಾತುಗಳನ್ನು ಕೂಡ ಕೊಟ್ಟಿರ್ತಾರೆ. ಅದರಲ್ಲಿ ಒಂದು ಗಾದೆ ಮಾತನ್ನು ಕೂಡ ನಾವು ವಿಸ್ತರಿಸಿ ಬರೀಬೇಕಾಗುತ್ತೆ. ಅಂದ್ರೆ ಒಟ್ಟಾರೆಯಾಗಿ ನಿಮಗೆ ಇಡೀ ಪ್ರಶ್ನೆ ಪತ್ರಿಕೆ ಏನಂತಂದ್ರೆ 100 ಅಂಕಗಳಿಂದ ಕೂಡಿರ್ತಕ್ಕಂಥದ್ದು. ಅಂದ್ರೆ ನಾವು 100ಕ್ಕೆ
100 ಅಂಕಗಳನ್ನು ಗಳಿಸಬೇಕು ಅಂತಂದ್ರೆ ಸಾಧನೆ ಮಾಡಬೇಕಾಗುತ್ತೆ. ಸತತ ಪ್ರಯತ್ನವಾದಿಗಳು ಕೂಡ ಆಗಬೇಕಾಗ್ತದೆ ಮಕ್ಕಳೇ. ಯಾಕೆಂತಂದ್ರೆ ನಾವು ಬಹುತೇಕವಾಗಿ ಏನು ಅಕ್ಷರ ದೋಷಗಳು ಕೂಡ ಕಂಡು ಬರ್ತಾ ಇದ್ದಾರೆ. ಅಕ್ಷರ ದೋಷಗಳು ಕಂಡು ಬಂದಾಗ ನಾವು 100ಕ್ಕೆ 100 ಅಂಕಗಳನ್ನು ತೆಗೆದುಕೊಳ್ಳುವುದು ತುಂಬಾ ಕಷ್ಟ ಆಗ್ತದೆ. ಆ ಅಕ್ಷರಗಳನ್ನು ದೋಷ ಆಗದಂತೆ ನಾವು ಬರೆಯುವುದನ್ನು ರೂಢಿ ಮಾಡಿಕೊಳ್ಬೇಕಾಗ್ತದೆ. ದಿನಾಲೂ ಕೂಡ ನಾವು ಬರೆಯುತ್ತಾ ಹೋದಂತೆಲ್ಲವೂ ಕೂಡ ಬಹಳ ಒಂದು ಏಕಾಗ್ರತೆಯಿಂದ ನಾವು ಅಕ್ಷರಗಳು ಪ್ರತಿಯೊಂದು ಪದಗಳನ್ನು ಕೂಡ ನಾವು ಏಕಾಗ್ರತೆಯಿಂದ ಓದುವುದರ ಮೂಲಕ ಬರೆಯುವುದರ ಮೂಲಕ ನಾವೇನಂದ್ರೆ ಅಕ್ಷರ ದೋಷವನ್ನು ಆಗದಂತೆ ತಡೆಗಟ್ಟಬಹುದು. ಅಕ್ಷರಗಳು ಕಾಗುಣಿತ ಅಕ್ಷರಗಳಾಗಿರ್ಬೋದು, ಒತ್ತಕ್ಷರಗಳು ಅಥವಾ ಪೂರ್ಣವಿರಾಮ, ಅರ್ಧವಿರಾಮ, ಅಲ್ಪವಿರಾಮ ಕೂಡ ಎಲ್ಲವೂ ಕೂಡ ಚಿಹ್ನೆಗಳು ಕೂಡ ನಾವು ಬಳಕೆ ಮಾಡಿಕೊಂಡು ಬರೆದ್ರೆ 100ಕ್ಕೆ 100 ಅಂಕಗಳು ಕೂಡ ಗಳಿಸಬಹುದು. ಉದಾಹರಣೆಗಾಗಿ ಇವತ್ತು ಬಹುತೇಕ ಮಕ್ಕಳು ಏನ್ ಮಾಡ್ತಾರೆ ಅಂತಂದ್ರೆ ಕೋರ್ ಸಬ್ಜೆಕ್ಟ್ ಅಂತ ಕರೀತಾರೆ. ಅಂದ್ರೆ ನಾವು ಸೈನ್ಸ್ ಮಕ್ಕಳು ಇದ್ರೆ ಕೋರ್ ಸಬ್ಜೆಕ್ಟ್ ಅನ್ನೇ ಅತಿ ಹೆಚ್ಚು ಒತ್ತು ಕೂಡ ಕೊಡ್ತಾರೆ. ಅದನ್ನೇ ಓದ್ತಾ ಇರ್ತಾರೆ ಕೋರ್ ಸಬ್ಜೆಕ್ಟ್ ಕೂಡ. ಆದರೆ ಲ್ಯಾಂಗ್ವೇಜ್ ಕಡೆಗೆ ಯಾವುದೇ ಕೂಡ ಗಮನ ಕೊಡೋದಿಲ್ಲ. ಅಲ್ಲಿ 100ಕ್ಕೆ 100% ಏನ್ ಮಾಡ್ತಾರೆ ಅಂತಂದ್ರೆ ಅವರು ಏನಂದ್ರೆ ದಿನದಲ್ಲಿ ಒಂದು 6 ಅಥವಾ 7 ಗಂಟೆಗಳ ಕಾಲ ಕೋರ್ ಸಬ್ಜೆಕ್ಟ್ ಓದ್ತಾ ಇರ್ತಾರೆ. ಇದು ಲ್ಯಾಂಗ್ವೇಜ್ ಏನಂದ್ರೆ 15 ದಿನಕ್ಕೆ ಒಂದ್ಸಲ, 8 ದಿನಕ್ಕೆ ಒಂದ್ಸಲ. ಅಂದ್ರೆ ನಿಮಗೆ ರಿಸಲ್ಟ್ ಬರುತ್ತೆ. ಕೋರ್ ಸಬ್ಜೆಕ್ಟ್ ಎಷ್ಟು ಪ್ರಾಮುಖ್ಯತೆ ಕೊಡ್ತಿರೋ ಅಷ್ಟೇ ಪ್ರಾಮುಖ್ಯತೆ ಏನಂತಂದ್ರೆ ಈ ಲ್ಯಾಂಗ್ವೇಜಸ್ ಗಳಿಗೆ ಕೊಡಬೇಕಾಗುತ್ತೆ. ಅಂದ್ರೆ ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಯಾವುದೇ ಲ್ಯಾಂಗ್ವೇಜ್ ಆಗಿರ್ಬೋದು, ಲ್ಯಾಂಗ್ವೇಜ್ ಕಡೆಗೆ ಅತಿ ಹೆಚ್ಚು ಗಮನವನ್ನು ಕೊಟ್ಟಾಗ ಮಾತ್ರ ಏನಂತಂದ್ರೆ ನಾವು 100ಕ್ಕೆ 100 ಅಂಕಗಳನ್ನು ಗಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಮಗು ಏನ್ ಮಾಡುತ್ತೆ ಅಂತಂದ್ರೆ ಇವತ್ತು ಉದಾಹರಣೆಗೆ ತಿಳ್ಕೊಳ್ಳಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಏನಂದ್ರೆ 100ಕ್ಕೆ 100 ಅಂಕ, 100ಕ್ಕೆ 100 ಅಂಕ, 100ಕ್ಕೆ 100 ಅಂಕ, 100ಕ್ಕೆ 99 ಅಂಕ ತೆಗಿತಾರೆ. ಆದರೆ ಕನ್ನಡದಲ್ಲಿ 80 ಅಂಕ, ಇಂಗ್ಲಿಷಲ್ಲಿ 85 ಅಂಕ. ಅದು ನಿಮ್ಮ ಫಲಿತಾಂಶ ಸರಿಯಾಗಿ ಇರುವುದಿಲ್ಲ. ರಾಜ್ಯಕ್ಕೆ ಪ್ರಥಮ ಬರಲಿಕ್ಕೆ ಸಾಧ್ಯವಿಲ್ಲ, ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬರಲಿಕ್ಕೆ ಸಾಧ್ಯ. ನೀವು ಯಾಕೆ ಫಲಿತಾಂಶದಲ್ಲಿ ಅತಿ ಹೆಚ್ಚು ಕಡಿಮೆ ಅಂಕಗಳು ಬರಲಿಕ್ಕೆ ಕಾರಣ ಅಂದ್ರೆ ನೀವು ಲ್ಯಾಂಗ್ವೇಜ್ ಕಡೆಗೆ ಗಮನ ಕೊಟ್ಟಿಲ್ಲ. ನೀವು ಏನಾದರೂ ಕೂಡ ಈ ಲ್ಯಾಂಗ್ವೇಜ್ ಕಡೆಗೆ ಗಮನ ಕೊಟ್ಟು ಬಿಟ್ರೆ ಅಂದ್ರೆ ಕೋರ್ ಸಬ್ಜೆಕ್ಟ್ ಆಗುವಷ್ಟು ಪ್ರಯತ್ನ ಇದಕ್ಕೆ ಹಾಕಬೇಕಾಗಿಲ್ಲ. ಸ್ವಲ್ಪ ನೀವು ಪ್ರಯತ್ನ ಮಾಡಿಬಿಟ್ರೆ 100ಕ್ಕೆ 100 ಅಂಕ ತೆಗೆದುಕೊಳ್ತೀರಾ. ಸಾಧ್ಯ ಇದೆ ಅದು ಕೂಡ. ಇವತ್ತು ಬಹುತೇಕವಾಗಿ ಏನಂದ್ರೆ ಇಡೀ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಂತೂ ನೋಡ್ಕೊಳ್ಳಿ, ಕೋರ್ ಸಬ್ಜೆಕ್ಟ್ಗಳಲ್ಲಿ ಕೂಡ ಔಟ್ ಆಫ್ ತೆಗಿತಾರೆ. ಬಟ್ ಲ್ಯಾಂಗ್ವೇಜ್ ಗಳಲ್ಲಿ ಬಂದಾಗ ಏನಂದ್ರೆ ಕನ್ನಡದಲ್ಲಿ ಎಷ್ಟು ಮಾರ್ಕ್ಸ್ ಸಿಗ್ತಾರೆ ಗೊತ್ತಾ? 94, 92, 95, 96 ತೆಗಿತಾರೆ. ಇಂಗ್ಲಿಷ್ ಬಂದು ಏನಂದ್ರೆ 90, 92 ತೆಗಿತಾರೆ. ಬಟ್ ಇಲ್ಲಿ ನಾವು ಲ್ಯಾಂಗ್ವೇಜ್ ನಲ್ಲಿ ಏನಾದರೂ ಔಟ್ ಆಫ್ ತೆಗೆದು ಬಿಟ್ರೆ ನೀವೇ ರಾಜ್ಯಕ್ಕೆ ಪ್ರಥಮವಾಗಿ ಬರ್ತೀರಾ. ಅದಕ್ಕೋಸ್ಕರ ನಾನೇನು ಹೇಳ್ತಿದ್ದೇನೆ ಅಂದ್ರೆ ಲ್ಯಾಂಗ್ವೇಜ್ ಕಡೆಗೆ ಅತಿ ಹೆಚ್ಚು ಗಮನ ಕೊಡಿ. ಅತಿ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ದಿನಾಲೂ ಕೂಡ ನಾವು ಪ್ರಾಕ್ಟೀಸ್ ಅನ್ನು ಕೂಡ ಮಾಡಬೇಕಾಗ್ತದೆ ಮಕ್ಕಳೇ. ಯಾಕಂದ್ರೆ ನಾವು ಒಂದು ವೇಳೆ ನೀವೆಲ್ಲವನ್ನೂ ಕೂಡ ಬರೀತೀರಿ, ಆದ್ರೆ ಅಕ್ಷರ ದೋಷದಿಂದ ಕೂಡಿತ್ತು ಅಂತಂದ್ರೆ ಅಲ್ಲಿ ನಿಮಗೆ 20 ಅಂಕಗಳು ಹೋಗುತ್ತೆ ಮಕ್ಕಳೇ. ಉದಾಹರಣೆಗಾಗಿ ನಾವು ಏನಂತಂದ್ರೆ ದ್ರೌಪದಿ ಅಂತಂದ್ರೆ ದ್ರೌಪದಿನಿ ಅಂತ ಬರೀಬೇಕಾಗುತ್ತೆ. ದಪದಿ ಅಂತ ಬರೆದ್ರೆ ಮಾತ್ರ ಕೊಡೋದಿಲ್ಲ ಮಕ್ಕಳಿಗೆ. ಸೀತೆ ಅಂದ್ರೆ ಸೀತೆನಿ ಅಂತ ಬರಬೇಕಾಗುತ್ತೆ, ಸೀತಾ ಅಂತ ಬರೆದ್ರೆ ಮಾತ್ರ ಕೊಡೋದಿಲ್ಲ. ಆದ್ರೆ ಇಲ್ಲಿ ಈ ಲ್ಯಾಂಗ್ವೇಜಸ್ ಏನಿದೆಯಲ್ಲ ಯಾವುದೇ ಅಕ್ಷರ ದೋಷ ಆಗ್ತದೆ. ಉದಾಹರಣೆಗೆ ನಾವು ಗ್ರಾಮದಲ್ಲಿ ಕೂಡ ಬಟ್ ಆ ಕಾನ್ಸೆಪ್ಟ್ ಇರುತ್ತೆ. ಏನಿರುತ್ತೆ ಅಂತಂದ್ರೆ ಈ ಉದಾಹರಣೆಗೆ ರಾಮನು ಇದು ಯಾವ ವಿಭಕ್ತಿ ಅಂದ್ರೆ ಪ್ರಥಮ ವಿಭಕ್ತಿ ಇರುತ್ತೆ. ಆ ಮಗುವಿಗೆ ಪ್ರಥಮ ವಿಭಕ್ತಿ ಅಂತ ಕಾನ್ಸೆಪ್ಟ್ ಇರುತ್ತದೆ. ಆದ್ರೆ ಆ ಮಗು ಏನ್ ಮಾಡ್ತಂದ್ರೆ ಪ್ರಥಮ ವಿಭಕ್ತಿ ಅಂತ ಬರ್ತದೆ. ಅಂದ್ರೆ ನಾನು ಹೇಳುವಂತ ಉದ್ದೇಶ ಅಂದ್ರೆ ಅಕ್ಷರ ದೋಷಗಳು ಆದರೆ 20 ಅಂಕಗಳನ್ನು ಕಲ್ತ್ಕೊಳ್ತಾರೆ. ಅದನ್ನು ತಡೆಗಟ್ಟಬೇಕು ಅಂದ್ರೆ ಸತತವಾಗಿ ಪ್ರಯತ್ನವಾದಿಗಳಾಗಬೇಕಾಗುತ್ತೆ. ಪ್ರತಿ ಒಂದೊಂದನ್ನು ಕೂಡ ಏನಂತಂದ್ರೆ ಏಕಾಗ್ರತೆ ಇಟ್ಟುಕೊಂಡು ಹೋಗ್ಬೇಕಾಗುತ್ತೆ. ನೀವೆಷ್ಟು ಎಫರ್ಟ್ ಹಾಕ್ತಿರೋ ಅಷ್ಟು ನಿಮಗೆ ಅಂಕಗಳು ಕೂಡ ಬರ್ತದೆ. ಒಂದು ವೇಳೆ ನೀವು ನಿರ್ಲಕ್ಷ್ಯ ಮಾಡಿಬಿಟ್ರೆ ನೀವು ಅಂದುಕೊಂಡಷ್ಟು ಅಂಕಗಳು ಕೂಡ ಲ್ಯಾಂಗ್ವೇಜ್ ಸಿಗೋದಿಲ್ಲ. ಕೋರ್ ಸಬ್ಜೆಕ್ಟ್ ನಲ್ಲಿ 100 ತೆಗಿಬಹುದು, ಬಟ್
ನಾವಿಲ್ಸ್ನಲ್ಲಿ ತೆಗೆಯೋದು ತುಂಬಾ ಕಷ್ಟ. ಬಟ್ ನೀವು ಹೇಳಿದ್ರೆ 98 ಮಾರ್ಕ್ಸ್ ತೆಗೆದುಕೊಳ್ಳೋದು ಸುಲಭ, ಇನ್ನು 2 ಅಂಕ ಇರ್ತದಲ್ಲ ಅದು ತುಂಬಾ ಕಷ್ಟ. ಅಂದ್ರೆ 98 ತೆಗೆದುಕೊಂಡಿದ್ದೀರಿ ಅಂತಂದ್ರೆ ಇನ್ನು 2 ಮಾರ್ಕ್ಸ್ ಏನಂದ್ರೆ ತೆಗೆದು ತುಂಬಾ ಕಷ್ಟ ಇದೆ. ಅದಕ್ಕೋಸ್ಕರ ನೀವು ಏನಂದ್ರೆ ಇಡೀ ಫುಲ್ ಕಂಪ್ಲೀಟ್ ಆಗಿ ವಿಷಯ ಜಾಲಾಡಬೇಕಾಗುತ್ತೆ, ಎಲ್ಲವನ್ನೂ ಕೂಡ ಓದಬೇಕಾಗುತ್ತೆ. ಅಂದಾಗ ಮಾತ್ರ ಅಂದ್ರೆ 100ಕ್ಕೆ 100 ಅಂಕ ತೆಗೆದುಕೋ. ಕೆಲವರು ಹೇಳ್ತಾರೆ ಏನ್ ನಾವಿಲ್ಸ್ನಲ್ಲಿ ಕೂಡ ಕನ್ನಡದಲ್ಲಿ 100ಕ್ಕೆ 100 ಕೊಡೋದಿಲ್ವೇ? ಯಾಕೆ ಕೊಡೋದಿಲ್ಲ? ಏಕೆ ಇಟ್ಟಿದ್ದಾರೆ ಅಂತ ಕೂಡ 100ಕ್ಕೆ 100 ತೆಗೆದುಕೊಂಡಂತ ಉದಾಹರಣೆಗಳು ಕೂಡ ಇದ್ದಾವೆ. ಆ ಪ್ರಯತ್ನ ನೀವು ಮಾಡಬೇಕಾಗಿದೆ. ನಿಮ್ಮ ಹಿಂದೆ ನಾನಿರ್ತೀನಿ, ನೀವು ತೆಗೆದು ಸಿದ್ಧರಾಗಬೇಕಾಗುತ್ತೆ. ಬೇಸಿಕ್ ಆಗಿ ಏನು ಪ್ರಥಮ PUC ಅದೇ ಅಂದ್ರೆ ಮೇನ್ ಬೇಸಿಕ್ ಬುನಾದಿ ಬಹಳ ಮಹತ್ವದ್ದಾಗಿರ್ತಕ್ಕಂಥದ್ದು. ಇಲ್ಲಿ ನೀವೇನಾದರೂ ಫಸ್ಟ್ PUC ಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಿದ್ದೀರಿ ಅಂತಂದ್ರೆ ನೀವು ಸೆಕೆಂಡ್ PUC ಕೂಡ ಅತಿ ಹೆಚ್ಚು ಅಂಕಗಳನ್ನು ಕೂಡ ತೆಗೆದುಕೊಳ್ತೀರ. ನಾವು ಬುನಾದಿ ಚೆನ್ನಾಗಿರಬೇಕು. ಫಸ್ಟ್ PUC ಯಾವತ್ತೂ ಕೂಡ ನೀವು ನಿರ್ಲಕ್ಷ್ಯ ಮಾಡಬಾರದು. ಫಸ್ಟ್ PUC ಕೂಡ ಎಷ್ಟು ಚೆನ್ನಾಗಿ ಓದ್ತಿರೋ ಸೆಕೆಂಡ್ PUC ಕೂಡ ಅಷ್ಟೇ ರಿಸಲ್ಟ್ ಕೂಡ ಚೆನ್ನಾಗಿ ಬರ್ತದೆ ಮಕ್ಕಳೇ. ಅದಕ್ಕೋಸ್ಕರ ಏನಂದ್ರೆ ನಾವು ಇವತ್ತಿನಿಂದಲೇ ಈಗಿನಿಂದಲೇ ಕೂಡ ನಾವು ಶುರು ಮಾಡ್ಕೋಬೇಕು. ಆವತ್ತು ಕೂಡ ನೀವು ನಿರ್ಲಕ್ಷ್ಯ ಮಾಡಬಾರದು. ಏನಂದ್ರೆ ಕನ್ನಡ ಅಂದ್ರೆ ಓದಲೇಬೇಕಾಗುತ್ತೆ. ಏನು ಅವತ್ತು ಏನೇನು ಹೇಳ್ತಾರೋ ಕ್ಲಾಸಲ್ಲಿ ಕೂಡ ಅವತ್ತಿನಿಂದಲೇ ಕೂಡ ಅದನ್ನು ಮುಗಿಸ್ಬಿಡಬೇಕು. ಪ್ರತಿಯೊಂದು ಪದವೂ ಕೂಡ ನೀವು ಅರ್ಥ ತಿಳ್ಕೊಳ್ಬೇಕು. ಯಾಕಂದ್ರೆ ಪದಗಳ ಅರ್ಥ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಕೂಡ, ಪ್ರತಿಯೊಂದು ಪದದ ಅರ್ಥ ತಿಳ್ಕೊಳ್ಬೇಕಾಗುತ್ತೆ. ಅದೇ ರೀತಿಯಲ್ಲಿ ನಾವು ಒಂದು ಅಂಕಗಳ ಪ್ರಶ್ನೆಗಳಿಗೆ ನೋಡಿ, ಆ ಒಂದು ಅಂಕದ ಪ್ರಶ್ನೆಗಳಿಗೆ ಕೂಡ ನಾವು ಸರಿಯಾದ ಉತ್ತರ ಕೂಡ ಬರಬೇಕಾಗುತ್ತೆ. ಪೂರ್ಣ ವಾಕ್ಯದಲ್ಲಿ ಬರಬೇಕಾಗುತ್ತೆ. 2 ಅಂಕದ ಪ್ರಶ್ನೆಗಳು ಸಂದರ್ಭ, 4 ಅಂಕದ ಪ್ರಶ್ನೆಗಳಿಗೆ ಉತ್ತರ ಕೂಡ ಬರಬೇಕಾಗುತ್ತೆ. ಈ ವ್ಯಾಕರಣ ಅಂಶವನ್ನು ಬರೆದಾಗ ನಮಗೆ 100ಕ್ಕೆ 100 ಅಂಕಗಳು ಕೂಡ ಸಿಗುತ್ತೆ. ಮಕ್ಕಳೇ, ಇನ್ನು ಮುಂದೆ ನಾವು ಶುರು ಹಚ್ಕೋಬೇಕಾಗುತ್ತೆ. ಒಂದೊಂದಾಗಿ ಕೂಡ ನಾವು ಇಲ್ಲಿಂದಲೇ ಪ್ರಾರಂಭ ಮಾಡಿದಾಗ ನಾವು ಏನು ಅನ್ಕೊಂಡಿರ್ತೇವೋ ಅದನ್ನು ಕೂಡ ನಾವು ಈಡೇರಿಸ್ಬೋದು. ಬರೀ ನಾನೊಬ್ಬನೇ ಪ್ರಯತ್ನ ಪಟ್ಟರೆ ಸಾಗೋದಿಲ್ಲ ಮಕ್ಕಳೇ, ನನ್ನ ಜೊತೆಯಲ್ಲಿ ಕೂಡ ನೀವು ಇರಬೇಕಾಗ್ತದೆ. ನೀವು ಕೂಡ ಎಫರ್ಟ್ ಹಾಕಬೇಕಾಗುತ್ತೆ. ಅಂದಾಗ ಮಾತ್ರ ಏನಂತಂದ್ರೆ ನಾವು ಏನು ಅನ್ಕೊಂಡಿದ್ದೇವೋ ಅದನ್ನು ಕೂಡ ಸಾಧಿಸಲಿಕ್ಕೆ ಸಾಧ್ಯವಾಗುತ್ತದೆ ಮಕ್ಕಳೇ. ಇನ್ನು ನಾವು ಮುಂದಿನ ತರಗತಿಯಲ್ಲಿ ಯಾವ ವಿಷಯವನ್ನು ಚರ್ಚೆ ಮಾಡೋಣ ಅಂತಂದ್ರೆ 2ನೇ ತರಗತಿ, ಇದು ಮೊದಲನೇ ತರಗತಿ ನಿಮಗೆ. ಇನ್ನು 2ನೆಯ ಒಂದು ಕ್ಲಾಸಲ್ಲಿ ಏನಂತಂದ್ರೆ ಯಾವುದನ್ನು ಪ್ರಾರಂಭ ಮಾಡೋಣ ಅಂತಂದ್ರೆ ಕಾವ್ಯ ಭಾಗದಲ್ಲಿ ಬರ್ತಕ್ಕಂತಹ ಮೊದಲನೆಯ ಪದ್ಯ ದುರ್ಯೋಧನ ವಿಲಾಪ ಅಂತೇಳಿ ಕೂಡ ಅದನ್ನು ಬರೆದಿರ್ತಕ್ಕಂತಹ ರನ್ನ ಅದನ್ನು ಸ್ಟಾರ್ಟ್ ಮಾಡೋಣ. ಧನ್ಯವಾದಗಳು.